ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತೇನು ಸ್ಪೆಷಲ್ ಇದೆ ಅಂತ ಏನಾದರೂ ಗೆಸ್ ಮಾಡೋಕ್ಕಾಗತ್ತಾ? ಇವತ್ತು ದೀಪಾವಳಿ ಹಬ್ಬದ ಫಸ್ಟ್ ಡೇ, ಅದು ಧನತ್ರಯೋದಶಿ ಅಂದರೆ ಧನ್ವಂತರಿ. ಧನ್ವಂತರಿಯನ್ನು ನಾವು ಯಾವ ಪೂಜೆ ಮಾಡ್ತೀವಿ ಇವತ್ತು, ಅದು ಸ್ಪೆಷಲ್ ಏನು, ಯಾವುದಕ್ಕೋಸ್ಕರ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಎಷ್ಟೋ ಸಲ ಎಲ್ಲರ ಬಾಯಲ್ಲೂ ನಾವು ಒಂದು ಮಾತನ್ನ ಕೇಳ್ತೀವಿ, ಹೆಲ್ತ್ ಈಸ್ ವೆಲ್ತ್ ಅಂತ, ಅಂದರೆ ಆರೋಗ್ಯವೇ ಭಾಗ್ಯ ಅಂತ ಕೇಳಿದ್ದೀವಿ. ಸೊ ಆರೋಗ್ಯ ಒಂದಿತ್ತು ಅಂದರೆ ನಾವು ಎಷ್ಟು ಬೇಕೋ ಹಣ ಸಂಪಾದಿಸ್ಬೋದು, ಎಲ್ಲನೂ ಮಾಡ್ಬೋದು. ಅದೇ ಆರೋಗ್ಯ ಇಲ್ಲ, ಹೆಲ್ತೇ ಇಲ್ಲ ನಮಗೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿ ಇವಾಗಿನ ಕಾಲದಲ್ಲಿ ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲೂ ಕೂಡ ಆರೋಗ್ಯದಕ್ಕೋಸ್ಕರ ದೇವತೆಯಲ್ಲಿ ಬೇಡ್ಕೊತಾ ಇದ್ರಂತೆ. ಸೊ ಆ ದೇವರು ಧನ್ವಂತರಿ ಒಂದು ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಹಿಂದೂ ಪುರಾಣಗಳಲ್ಲಿ ಆಯುರ್ವೇದದ ಜನಕ ಅಂತ ಕರಿತಿದ್ರು. ಅದೇ ರೀತಿ ಡಾಕ್ಟರ್ಸ್ ಆಫ್ ಗಾಡ್ ಅಂತ ಅವ್ರನ್ನ ಅವಾಗ ಕರಿತಾ ಇದ್ರು. ಸೊ ಆ ರೀಸನ್ಗೋಸ್ಕರ ದೀಪಾವಳಿಗೂ ಮುಂಚೆ ಹಿಂದಿನ ಕಾಲದಲ್ಲಿ ಇವ್ರ ಹತ್ರ ಹೋಗ್ಬಿಟ್ಟು ಆರೋಗ್ಯ ಬೇಕು ನನಗೆ ಅಂತ ಜನ ಎಲ್ಲ ಬೇಡ್ಕೊತಾ ಇದ್ರಂತೆ, ಅಂದರೆ ದೇವತೆಗಳು ಬೇಡ್ಕೊತಾ ಇದ್ರು. ಇವಾಗ ದೀಪಾವಳಿ ಹತ್ರ ಬರ್ತಾ ಇದೆ, ಎಲ್ಲರೂ ಮನೇಲಿ ಲಕ್ಷ್ಮೀ ಪೂಜೆನ ಮಾಡ್ತೀರಾ. ಏನಕ್ಕೆ ಮಾಡ್ತೀರಾ? ಹಣ ಬರಲಿ, ಐಶ್ವರ್ಯ ಬರಲಿ, ಸಂಪತ್ತು ಬರಲಿ ಅಂತ. ಸೊ ಅದಕ್ಕೂ ಮುಂಚೆ ನಾವು ದೇವ್ರ ಹತ್ರ ಒಳ್ಳೆಯ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಳ್ಳೋಣ. ಒಳ್ಳೆಯ ಆರೋಗ್ಯ ಇತ್ತು ಅಂದರೆ ಎಷ್ಟು ಹಣ ಇದ್ದರೂ ಅದು ಉಪಯೋಗಕ್ಕೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಇವತ್ತು ಧನತ್ರಯೋದಶಿ ಆಗಿರೋದ್ರಿಂದ ಧನ್ವಂತರಿ ಪೂಜೆಯನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ನಾನು ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ. ಒಳ್ಳೆಯ ಆರೋಗ್ಯ ಸಿಗೋದಕ್ಕೋಸ್ಕರ ನಾವು ಧನ್ವಂತರಿ ಹತ್ರ ಬೇಡ್ಕೊತೀವಿ, ಪೂಜೆ ಮಾಡ್ತೀವಿ. ಅದ್ರ ಜೊತೆಗೆ ಇವಾಗ ನಮಗೆ ಒಳ್ಳೆಯ ಆರೋಗ್ಯ ಸಿಕ್ಕಿರೋದು ಈ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ಗಳಿಂದ. ಸೊ ಧನ್ವಂತರಿ ಜೊತೆಗೆ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ನೂ ಕೂಡ ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಹರ್ಬಲ್ ಲೈಫ್ ಪ್ರಾಡಕ್ಟಿಂದ ಮೇನ್ ಚೇಂಜ್ ಆಗಿರೋದು ನನ್ನ ಹಸ್ಬೆಂಡ್ ಹೆಲ್ತಲ್ಲಿ. ಸೊ ಅವರಲ್ಲಿ ಏನು ಚೇಂಜಸ್ ಆಯಿತು, ಅವ್ರ ಹೆಲ್ತ್ ಇವಾಗ ಹೇಗಿದೆ, ಹೇಗಿದ್ರು ಅದನ್ನು ಅವರು ಚಿಕ್ಕದಾಗಿ ಹೇಳ್ತಾರೆ. ಕರಿಯೋಣ ಬನ್ನಿ. ಪ್ರತಿ ವರ್ಷ ನಾವು ದೀಪಾವಳಿ ಹಿಂದಿನ ದಿವಸ ಧನ್ವಂತರಿ ಪೂಜೆಯನ್ನು ಮಾಡ್ತೀವಿ. ಆದರೆ ಈ ವರ್ಷ ಸ್ಪೆಷಲ್ ಆಗಿ ಧನ್ವಂತರಿ ಪೂಜೆ ಜೊತೆಗೆ ಹರ್ಬಲ್ ಲೈಫ್ ಪ್ರಾಡಕ್ಟ್ನೂ ಕೂಡ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತೀವಿ, ಇದರಿಂದ ಏನು ನಮಗೆ ಬೆನಿಫಿಟ್ ಆಗಿದೆ, ನಮ್ಗೆ ಏನು ಇದರಿಂದ ಯೂಸ್ ಆಗಿರೋದು ಸ್ವಲ್ಪ ಹೇಳ್ತೀರಾ? Sure. I would like to thank all the viewers. ದಿವ್ಯಾ ಅವರ ಪೋಸ್ಟ್ ಆಗಲಿ, ದಿವ್ಯಾ ಅವರ ರೀಲ್ಸ್ ಆಗಲಿ ಎಲ್ಲದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ದ್ಯಾಟ್. ಆ್ಯಂಡ್ ಇವತ್ತು ಧನ್ವಂತರಿ ಹಬ್ಬ, ಓಕೆ, ಆ್ಯಂಡ್ ಐ ವಿಶ್ ಆಲ್ ಮೈ ವ್ಯೂವರ್ಸ್ ಅ ಹ್ಯಾಪಿ ಧನ್ವಂತರಿ ಫೆಸ್ಟಿವಲ್. ಆ್ಯಂಡ್ ಧನ್ವಂತರಿ ಪೂಜೆ ನಾವೇನಕ್ಕೆ ಮಾಡ್ತಿದ್ದೀವಿ ಅಂದರೆ, ನಮಗೆಲ್ಲರಿಗೂ ಗೊತ್ತು ಧನ್ವಂತರಿ ಲಾರ್ಡ್ ವಿಷ್ಣುವಿನ ಅವತಾರ, ಓಕೆ. ಆ್ಯಂಡ್ ಕಾಸ್ಮಿಕ್ ಓಷನ್ ಅಂದರೆ ಕ್ಷೀರಸಾಗರದಿಂದ ವಿಷ್ಣು ಅವತಾರ ತಗೊಂಡು, ಧನ್ವಂತರಿ ಅವತಾರ ತಗೊಂಡು, ಕೈಯಲ್ಲಿ ಒಂದು ಮಡಿಕೆ ಹಿಡ್ಕೊಂಡು ಅದರಲ್ಲಿ ಅಮೃತ ತಗೊಂಡು ಹೊರಗಡೆ ಬರ್ತಾರೆ. ಸೊ ಆ ಅಮೃತದಿಂದ ದೇವರುಗಳಿಗೆ ಏನೇನು ಪ್ರಾಬ್ಲಮ್ ಇತ್ತು, ಹೆಲ್ತ್ ಇಶ್ಯೂಸ್ ಇತ್ತು, ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕೋಸ್ಕರ ಧನ್ವಂತರಿಯಾಗಿ ಅವರು ಮಡಿಕೆಯಲ್ಲಿ ಅಮೃತ ತಗೊಂಡು ಹೊರಗಡೆ ಬರ್ತಾರೆ. ಸೊ ಹಾಗಾಗಿ ನಾವು ವರ್ಷಕ್ಕೆ ಮಾಡೋದು ಧನ್ವಂತರಿನ mainly because of a good health, and we also need protection from diseases, and for faster healing and longevity. ಅಂದರೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಆರೋಗ್ಯದ ಸಮಸ್ಯೆಯನ್ನು ಕಡಿಮೆ ಮಾಡೋಕ್ಕೆ, ಇಲ್ಲ ಆರೋಗ್ಯದ ಸಮಸ್ಯೆ ಆಗಿದ್ದರೆ ಸಮಸ್ಯೆನ ಬೇಗ ಪರಿಹಾರ ಕೊಡಿ ದೇವರೇ ಅಂತ ಕೇಳ್ಕೊತ, ಹಾಗೆ ನಮಗೆ ಆಯುಷ್ ಜಾಸ್ತಿ ಕೊಡಿ ಅಂತ ಬೇಡ್ಕೊತ ನಾವು ಇವತ್ತು ಪೂಜೆ ಮಾಡ್ತೀವಿ. And Lord Dhanvantari is also known as a god of medicine. He is also known as a divine physician, Ayurveda. So likewise, ಅವರಿಗೆ ಭಾಳಷ್ಟು ಹೆಸರುಗಳಿದ್ದಾವೆ. ಧನ್ವಂತರಿ ದೇವರನ್ನ ನಾವು ಡಾಕ್ಟರ್ ಆಫ್ ಆಲ್ ಗಾಡ್ಸ್ ಅಂತೀವಿ. ಅಂದರೆ ಈಸ್ ಅ ಡಿವೈನ್ ಫಿಸಿಷಿಯನ್, ಈಸ್ ಅ ಡಿವೈನ್ ಹೀಲರ್, ಓಕೆ. ಸೊ ಅವ್ರನ್ನ ಅದಕ್ಕೋಸ್ಕರ ನಾವು ಡಾಕ್ಟರ್ ಆಫ್ ಆಲ್ ಗಾಡ್ಸ್ ಅಂತಲೂ ಕರಿತೀವಿ. ಹಾಗೆ ನಾನು ಧನ್ವಂತರಿ ಹಬ್ಬ ಹೋದ ವರ್ಷ ಮಾಡಿದ್ದು ಇನ್ನೂ ಜ್ಞಾಪಕ ಇದೆ. ಹೋದ ವರ್ಷ ನಾನು ಧನ್ವಂತರಿ ಹಬ್ಬ ಮಾಡಬೇಕಾದ್ರೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇತ್ತು, ಓಕೆ. ತುಂಬಾ ಸಮಸ್ಯೆ ಇತ್ತು, ಬಗ್ಗಕ್ಕಾಗ್ತಿರಲಿಲ್ಲ, ಉಸಿರಾಟಕ್ಕೆ ಕಷ್ಟ ಇತ್ತು, ಏನಾದರೂ ಊಟ ಮಾಡಿದ್ರೆ ತುಂಬ ಆಯಾಸ ಆಗೋದು, ಆ್ಯಂಡ್ ಬದುಕಿರ್ತೀನಾ ಇಲ್ವಾ ಮುಂದಿನ ವರ್ಷ ಗೊತ್ತಿಲ್ಲ, ಆ ರೀತಿಯ ಒಂದು ಮೈಂಡ್ಸೆಟ್, ಆ ರೀತಿಯ ಒಂದು ಭಯದಲ್ಲೇ ಮಲಗ್ತಾ ಇದ್ದೆ ರಾತ್ರಿ. ಸೊ ಈ ರೀತಿ ಇದ್ದೆ ನಾನು ಹೋದ ವರ್ಷ ಮಾಡಬೇಕಾದ್ರೆ. ಸೊ ಹಾಗೆ ಫ್ರೆಂಡ್ಸ್, ಧನ್ವಂತರಿ ಪೂಜೆ ಮಾಡಬೇಕಾದ್ರೆ ನಾವು ಇನ್ನೂ ಬೇಡ್ಕೊತೀವಿ, ಪ್ರೊಟೆಕ್ಷನ್ ಫ್ರಮ್ ಡಿಸೀಸಸ್, ಪ್ರಿವೆನ್ಷನ್ ಫ್ರಮ್ ಡಿಸೀಸಸ್ ಅಂತ, ರೈಟ್. ಸೊ ಪ್ರಿವೆನ್ಷನ್ ಫ್ರಮ್ ಡಿಸೀಸಸ್ ಹೇಗಾಗುತ್ತೆ? ನಾವು ದೇವ್ರನ್ನ ಬೇಡ್ಕೊಂಡ ತಕ್ಷಣ ದೇವ್ರು ಬಂದು ನಮಗೇನಾದರೂ ಪ್ರಿವೆಂಟ್ ಮಾಡೋಕ್ಕಾಗತ್ತಾ? ಡಿಸೀಸಸ್ ನಮಗೆ ಬರಲೇ ಇರೋ ರೀತಿಯಲ್ಲಿ ಇಲ್ವಲ್ಲ.
ಸೊ ಅದಕ್ಕೋಸ್ಕರನೇ ನಮ್ಗೆ ಏನಾದರೂ ಒಂದು ದೇವರು ಬೇರೆ ಮೂಲಕ ಕಳಿಸಿರ್ತಾರೆ ನಮಗೆ ಈ ನೋಟಿಸ್ನ. ಸೊ ಆ ರೀತಿ ನೋಟ್ ತೊಗೊಂಡಾಗಲೇ ನನಗೆ ಬಂದಿದ್ದೆ Herbalife ಪ್ರಾಡಕ್ಟ್ಸ್. ಆ್ಯಂಡ್ ಮೈನ್ಲಿ ಇನ್ನೊಂದು ಥಿಂಗ್ ಏನಂದರೆ Herbalife ಡೆಫಿನೆಟ್ಲಿ ಪ್ರಿವೆನ್ಷನ್ ಆಫ್ ಡಿಸೀಸಸ್. ಸೊ ವಿ ಕ್ಯಾನ್ ಪ್ರಿವೆಂಟ್ ಡಿಸೀಸಸ್ having Herbalife products, right? So on treatment alla idu, this is not at all a medicine. It's a drug free, and it has been considered as a world's #1 nutritional breakfast anta, right? So ಏನಾದರೂ ಒಂದು ಆರೋಗ್ಯದ ಸಮಸ್ಯೆ ಏನೋ ಸಣ್ಣ ಪುಟ್ಟ ಬರುತ್ತೆ, ನಮಗೆ ಬರಲ್ಲ ಅಂತಿಲ್ಲ, ಬಂದಾಗ ನಾವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ತೀವಿ, ಕನ್ಸಲ್ಟ್ ಮಾಡಲಂತೂ ಇರೋದಿಲ್ಲ. ಬಟ್ Herbalife ಪ್ರಾಡಕ್ಟ್ಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಕ್ಯಾಲರಿ ಮ್ಯಾನೇಜ್ಮೆಂಟ್ ಆಗಲಿ, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಲಿ, ನಮಗೆ ಬೇಕಾಗಿರೋಂಥ ಒಂದು ಪ್ರೋಟೀನ್, ವೈಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್, everything we get it through Herbalife products. So Herbalife products in the side effects ಆಗುತ್ತೆ, definitely no for it. Completely I'm against it, because ನನ್ನ ಕಣ್ಣು ಮುಂದೆ ನಮ್ಮ ತಂದೆಯವರು ತಗೊಂಡಿದ್ದಾರೆ, ಆಲ್ಮೋಸ್ಟ್ 12-13 years ಆನ್ ಆ್ಯಂಡ್ ಆಫ್ ಶೇಕ್ ಕುಡಿತಾ ಬಂದಿದ್ದಾರೆ. ನನ್ನ ಕಣ್ಣು ಮುಂದೆ ಒಬ್ಬ 19 ವರ್ಷದ ಹುಡುಗ ಈಗ Herbalife ಪ್ರಾಡಕ್ಟ್ಸ್ ತಗೊಂಡು, ನಾವು ಈಸ್ ಅರೌಂಡ್ 32, ಈಸ್ ಬ್ಯೂಟಿಫುಲ್ ಆಗಿರೋ ಮಕ್ಕಳಿದ್ದಾರೆ ಅವರಿಗೆ, ಆ್ಯಂಡ್ ಈಸ್ ಸೀನ್ ದಟ್ ಪ್ರಾಸ್ಪರಿಟಿ. ಅವರು ಒಂದು ಲೆವೆಲೇ ಚೇಂಜ್ ಆಗಿದೆ ಇವಾಗ. ಆ ಥರ ಒಬ್ಬರನ್ನ ನೋಡಿದ್ದೀನಿ ನನ್ನ ಕಣ್ಣು ಮುಂದೆ. ನಮ್ಮ ತಂದೆ 75 ವರ್ಷದಲ್ಲಿ ಸೂಪರ್ಬ್ ಆಗಿದ್ದಾರೆ, ಅವ್ರಿಗೂ ಯಾವುದೇ ರೀತಿಯಾದ ಎಫೆಕ್ಟ್ಸ್ ಆಗಿಲ್ಲ. ಹಾಗಿರಬೇಕಾದ್ರೆ ನಾನು ಅಂಥವ್ರನ್ನ ನೋಡಿ Herbalife ಪ್ರಾಡಕ್ಟ್ಸ್ ತೊಗೊಂಡು ಚೆನ್ನಾಗಿರೋದು ಯೋಚನೆ ಮಾಡಬೇಕಾ, ಇಲ್ಲ ಅಂತೆ ಮಾತಾಡ್ಕೊತ, ಇಲ್ಲದೇ ಇರೋದೆಲ್ಲ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊತ, ನೆಗೆಟಿವ್ ಮಾತಾಡ್ಕೊತ ಕೂತಿರ್ತಾರಲ್ಲ ಜನ, ಅಂಥವ್ರ ಬಗ್ಗೆ ಯೋಚನೆ ಮಾಡಬೇಕಾ? ಇದು ನೀವು ಯೋಚನೆ ಮಾಡಬೇಕಾಗಿದೆ, ರೈಟ್? ಬಟ್ Herbalife ಪ್ರಾಡಕ್ಟ್ಸ್ ತಗೋಬೇಕಾದ್ರೆ ಬೇಕಾಗಿರೋದು ಮೇಯ್ನಾಗಿ ಒಂದು ಒಳ್ಳೆ ಕೋಚ್. ಆ ಕೋಚಿಂಗ್ ನೀಟಾಗಿ ತೊಗೊಂಡು Herbalife ಪ್ರಾಡಕ್ಟ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಇದೆ. ತುಂಬಾ ಹೆಲ್ದಿಯಾಗಿರ್ತೀರಾ, ತುಂಬಾ ಹ್ಯಾಪಿಯಾಗಿರುತ್ತೆ. ನಿಮ್ಮ ಒಂದು ಲೈಫ್ ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ. ಹಾಗೆ ನಿಮಗೇನಾದರೂ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಹೆಲ್ದಿ ಆ್ಯಂಡ್ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಬೇಕು, ಹಾಗೇನಾದರೂ ನಿಮಗೆ ಇಷ್ಟ ಇತ್ತು ಆ್ಯಂಡ್ ನೀವು ನನ್ನ ಹತ್ರ ಕೋಚಿಂಗ್ ತೊಗೊಂಡು ಚೇಂಜಸ್ ನೋಡಬೇಕು ನಿಮ್ಮ ಲೈಫಲ್ಲಿ ಏನಾದರೂ ಇಷ್ಟ ಇತ್ತು ಅಂದರೆ, ದಯವಿಟ್ಟು ಕೆಳಗೆ ಕಾಣಿಸ್ತಿರೋ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ, ಆ್ಯಂಡ್ ನಾನು ನಿಮಗೆ ಗೈಡ್ ಮಾಡ್ತೀನಿ, ಆ್ಯಂಡ್ ಐ ವಿಲ್ ಎನ್ಶೋರ್ ಯು ಗೆಟ್ ಅ ಬೆಟರ್ ರಿಸಲ್ಟ್ಸ್ ಆ್ಯಂಡ್ ಯು ವಿಲ್ ಲೀಡ್ ಅ ಹ್ಯಾಪಿಯರ್ ಆ್ಯಂಡ್ ಅ ಹೆಲ್ದಿಯರ್ ಲೈಫ್ ಫಾರ್ವರ್ಡ್. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅನ್ನಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್.